कर्मण्यवाधिकारस्ते मा फलेषु कदाचन मा कर्म फल हेतुर ಬೋರ್ಮಾತೆ ಸಂಗಸ್ವ ಕರ್ಮಣಿ ಅಂದ್ರ ಕರ್ಮ ನಾವು ಮಾಡೋದು ಕರ್ಮ. ಮತ್ತು ಜ್ಞಾನದೊಳಗೆ ಯಾವ ಜ್ಞಾನ ಶುದ್ಧ ಐತಿ, ಜ್ಞಾನ ಆಗೋ ಸುಲಭ ಐತ್ರಿ, ಜ್ಞಾನ ಆಗೋ ಸುಲಭ ಐತ್ರಿ ಸಂತ. ಜ್ಞಾನ ಆಗೋದು ಸುಲಭ ಐತಿ. ಯಾವ ಜ್ಞಾನ ಆಗ್ಬೇಕಂದ್ರೆ ಶುದ್ಧ ಜ್ಞಾನ ಆಗಬೇಕಂತ, ಅಶುದ್ಧ ಜ್ಞಾನ ಆಗ್ಬಾರ್ದಂತ. ಅಶುದ್ಧ ಜ್ಞಾನ ಆಗಿತ್ತಂದ್ರ ಅದೇನ್ ಮಾಡ್ತೈತ್ರಿ ಅಂತ ಕೇಳಿದ್ರಿ, ಇಲ್ಲಿ ಏನ್ ಹೇಳ್ತಾರ ಗೊತ್ತೇನ್ರಿ? ತುಂಬಿದ ಕೊಡ ಇತ್ತಂದ್ರ ಅದು ಹೊತ್ಕೊಂಡು ಹೋದ್ರು ಅಳಿಗಾಡ್ಸುದಿಲ್ರಿ. ಅದು ಅರ್ಧಂಬರ್ಧ ಕೊಡ ಹೊತ್ತಿದ್ರಿ ಅಂದ್ರ ಅದು ಕೊಡ ಅಳಿಗಾಡ್ದ ನಿಮ್ಮನು ಅಳಿಗಾಡಿಸ್ತೈತಿ ಅಂತ. ಅರ್ಧಂಬರ್ಧ ಕೊಡ ಅಂತ. ಮತ್ತ ಇನ್ನೊಂದು ಕೊಡ ಯಾವ ಕೊಡ ರೀ? ಸೋರು ಕೊಡ ಇರಬಾರ್ದಂತ್ರಿ. ಸೋರು ಕೊಡ ಇದ್ರ ಖಾಲಿ ಕೊಡ ಇರ್ಬೇಕು, ಇಲ್ಲಾಂದ್ರೆ ತುಂಬಿದ ಕೊಡ ಇರ್ಬೇಕಂತ. ಖಾಲಿ ಕೊಡ ಇತ್ತಂದ್ರ ತುಂಬಾಕ್ ಬರ್ತೈತಿ, ತುಂಬಿದ ಕೊಡ ಇತ್ತಂದ್ರ ಸುರುವಾಕ್ ಬರ್ತೈತಿ. ಅರ್ಧಂಬರ್ಧ ಕೊಡ ಇತ್ತಂದ್ರ ನಡಿ ಅಡ್ಡಡ್ಡ ಮಾತಾಡ್ತಿರ್ತಾರ ನೋಡ್ರಿ, ಅದು ಅರ್ಧಂಬರ್ಧ ಜ್ಞಾನ. ನಾನು ಹಂಗ ಹೇಳ್ಬೇಕು ಹಿಂಗ ಹೇಳ್ಬೇಕು ಹೇಳ್ತಿರ್ತಾರಲ್ಲ, ಅದು ಅರ್ಧಂಬರ್ಧ ಜ್ಞಾನ. ಇಂಥ ಅರ್ಧಂಬರ್ಧ ಜ್ಞಾನ ಇತ್ತಂದ್ರ ಮನುಷ್ಯನಿಗೆ ಪರಂತು ಎಂದೂ ಸುಖ ಆಗುದಿಲ್ಲ ಅಂತ ಹೇಳ್ತಾರೆ. ಎಂದೂ ಸುಖ ಆಗುದಿಲ್ಲ. ಹಿಂಗ ಏನಾತ್ರಿ ಅಂದ್ರ ಕೃಷ್ಣ ಪರಮಾತ್ಮ ಯಾರಿಗೆ ಕೇಳಿದ ಒಂದ್ ಮಾತಂದ್ರ, ಕುಂತಾದೇವಿಗೆ ಕೇಳಿದ. ಏನಂತ ಕೇಳಿದ? ಕುಂತಾದೇವಿ ನಿನ್ನ ಮಕ್ಕಳಿಗೆ ಏನಾದ್ರೂ ಬೇಕು ಹೇಳು ಅಂತ ಕೇಳಿದ. ಕುಂತಾದೇವಿ ನಿನ್ನ ಮಕ್ಕಳಿಗೆ ಏನ್ ಬೇಕಂತ ಕೇಳಿದ. ಕುಂತಾದೇವಿ ಏನ್ ಅನ್ಬೇಕ್ರಿ ಹಂಗಾರ? ನನ್ನ ಮಕ್ಕಳಿಗೆ ಈ ಭೂಮಿ ಮೇಲಿನ ಮಣ್ಣು ಸಿಗಬಾರ್ದು ಹಂಗ ಮಾಡಂತ ಕೇಳಿದ. ಅನ್ಬೋದ್ರಿ, ನೀವು ಯಾರ ತಾಯಿ ಅನ್ಬೋದನ್ನ ವಿಚಾರ ಮಾಡ್ರಿ. ನನ್ನ ಮಕ್ಕಳಿಗೆ ಈ ಭೂಮಿ ಮ್ಯಾಗಿನ ಮಣ್ಣು ಸತಕ್ ಸಿಗಬಾರ್ದು. ಅವಾಗ ಪರಮಾತ್ಮ ಅಂತಾನ, ಕುಂತಾದೇವಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ನಡಿಬೇಕಾದ್ರ ಈ ರಾಜ್ಯದ ಸಲುವಾಗಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ನಡೆದೈತಿ. ನೀ ನೋಡಿದ್ರ ಮಣ್ಣು ಸತಕ್ಕೆ ಸಿಗಬಾರ್ದಂತೀಯಲ್ಲ, ಏನಂತ ಕೇಳ್ತಾನ ಕುಂತಾದೇವಿ. ಕುಂತಾದೇವಿ ಅಂತಾಳ, ಅಪ್ಪ ನನ್ನ ಮಕ್ಕಳಿಗೆ ಜ್ಞಾನ ಆಗಬೇಕಾದ್ರೆ, ಶುದ್ಧ ಜ್ಞಾನ ಆಗಬೇಕಾದ್ರ, ಅಜ್ಞಾನ ಹೋಗ್ಬೇಕಾದ್ರ ನನ್ನ ಮಕ್ಕಳಿಗೆ ಭೂಮಿ ಮ್ಯಾಗಿಂದ ಏನು ಸಿಗದಂಗ ಆಗ್ಬೇಕು ನೋಡಂತ. ಕೃಷ್ಣ ಪರಮಾತ್ಮ ಅಂತಾನ, ಏನಾರ ಬೇಕು ಹೇಳಂತಾನ್ರಿ ಕುಂತಾದೇವಿ. ಏನಾರ ಹೇಳ್ಬೇಕು, ಏನ್ ಬೇಕಂದಾಗ ನನ್ನ ಮಕ್ಕಳಿಗೆ 12 ವರ್ಷ ವನವಾಸ, 2 ವರ್ಷ ಅಜ್ಞಾತವಾಸ ಇವೆಲ್ಲ ಆಗಿ ಬರುವಂಗ ಮಾಡಂತ ಕೇಳಿದರು. ಮಕ್ಕಳಿಗೆ ಯಾರಿಗಾರ ಚಲೋ ಆಗಬಾರ್ದಂತ ಕೇಳಿದವ್ರು ಅದಾರನ? ನನ್ನ ಮಕ್ಕಳಿಗೆ ಚಲೋ ಆಗಲಿ ಅನ್ನೋರು ಎಷ್ಟೋ ಜನ ಅದಾರ. ಕುಂತಾದೇವಿ ಕೇಳ್ತಾಳ, ನನ್ನ ಮಕ್ಕಳಿಗೆ ವನವಾಸ ಅಜ್ಞಾತವಾಸ ಎಲ್ಲ ಮುಗಿಸಿ ಮನೆಗೆ ಬರುವಂತೆ ಮಾಡು, ಅಥವಾ ಇನ್ನು ಏನು ಕೇಳ್ತಿ ಕೇಳ್ಬಿಡು ಅಂತಂತಾನ್ರಿ. ಆದ್ರೂ ಒಂದು ಮಾತು ಹೇಳ್ತಾಳ್ರಿ ಕುಂತಾದೇವಿ. ಏನಂತ? ನನ್ನ ಮಕ್ಕಳಿಗೆ ಭೂಮಿ ಮ್ಯಾಗ ಏನು ಸಿಗದಂತೆ ಮಾಡು, ಆದ್ರೆ ಈಗ ಒಂದು ಎಚ್ಚರದಿಂದ ಒಂದು ಮಾತು ಹೇಳ್ತೇನೆ ಕೇಳು ಕೃಷ್ಣ ಅಂತ. ಕೇಳಿ, ಎಚ್ಚರದಿಂದ ಇದನ್ನ ಕೇಳಂತಾನ. ಆತ ಏನವ್ವ ಅಂತಾನ್ರಿ. ಯಾರ? ಕೃಷ್ಣ ಪರಮಾತ್ಮ ಏನವ್ವ ಅಂತಾನ. ಏನಂದ್ರು ಹೇಳಂತ ಕೇಳಿದಾಗ ಹೇಳ್ತಾಳ್ರಿ ಏನಂತ? ನನ್ನ ಮಕ್ಕಳಿಗೆ ಏನು ಸಿಗದಂತೆ ಮಾಡು, ರಾಜಿ ಸಿಗದಂತೆ ಮಾಡು, ಅಡವಿ ಒಳಗ ಹರ್ಯಾಣದೊಳಗ ಗಿಡ ತಪ್ಪಲ ತಿಂದು ಬದುಕುವಂತೆ ಮಾಡು, ಆದ್ರೆ ಸದಾ ಕಾಲ ಅವ್ರ ಹಿಂಬಾಲ ನೀ ಇರ್ಬೇಕು ನೋಡು ಅಂತ ಕೇಳ್ತಾಳ. ಸದಾ ಪರಮಾತ್ಮ ಇದ್ರ ನಮ್ ಹಿಂಬಾಲ ದುಃಖ ಬರ್ಬೋದೇನ್ರಿ? ದುಃಖ ಬರ್ತತೇನ್ ಕೇಳ್ರಿ. ಈ ಶಬ್ದ ಕೇಳೋದು ಕೃಷ್ಣ ಪರಮಾತ್ಮಗ ಗೊತ್ತಾಗಿಲ್ಲಂತ, ನಮಗ್ ನಿಮಗೆಲ್ಲ ಪರಮಾತ್ಮಗ ಗೊತ್ತಾಗಿಲ್ಲ. ಇಂಥ ಶಬ್ದವನ್ನ ಕೇಳಿದಂತ ಕುಂತಾದೇವಿ. ಅವಾಗ ಪರಮಾತ್ಮನಂತಾನ, ನಾನ್ ಎಲ್ಲದೇನಿ, ನನ್ನ ಭಕ್ತರಿಗಾಗಿ ನಾನ್ ನಿಂತೇನೆ ಅಂದ ಮ್ಯಾಲ ನನ್ನ ಭಕ್ತರಿಗೆ ಹೆಂಗ ಕಡಿಮೆ ಆದಿತ್ತಂತಾನ ಪರಮಾತ್ಮ. ಕಡಿಮೆ ಆಗಕ ಸಾಧ್ಯ ಇಲ್ಲ ಕುಂತಾದೇವಿ, ನೀ ಏನು ಕೇಳಿದಿ ಅಂತಾನ. ನೀ ಅದೇ ಅಂತ ಈ ಜಗತ್ತೈತಿ, ನೀ ಅದೇ ಅಂತ ನಾವು ಅದೇವಿ. ನಾವು ಎಲ್ಲಾರು ಇದ್ದ ಮ್ಯಾಲ ನೀ ಅದಿ ಅಂದ ಮ್ಯಾಲ ನಮಗ್ ದುಃಖ ಈ ಜನ್ಮದಾಗೆಲ್ಲ ಎಷ್ಟು ಜನ್ಮ ಎತ್ತಿದ್ರು ನಮಗ್ ದುಃಖ ಬರೋದಿಲ್ಲ ನೋಡಂತ ಹೇಳಿ ಕುಂತಾದೇವಿ. ಅದು ನಾವು ಕಣ್ಣೀರ್ ತೆಗಿಬಹುದು, ಇವತ್ತ ಕಣ್ಣೀರ ಹರಿಸಬಹುದು,
ಹೊಣ್ಣಿಗಾಗಿ ಅಲ್ಲ, ಮಣ್ಣಿಗಾಗಿ ಅಲ್ಲ, ಹೆಣ್ಣಿಗಾಗಿ ಅಲ್ಲ, ಅದು ನಿನಗಾಗಿ ಅಂತ. ಅದು ನಿನ್ನ ಸಲುವಾಗಿ ಮಾತ್ರ ನಾವು ಕಣ್ಣೀರಿರ್ತೀವಿ. ಅದಕ್ಕೆ ಇಲ್ಲಿ ತುಕಾರಾಮ್ ಕೇಳ್ತಾನ ಒಂದ್ ಮಾತು, ಏನಂತ, ಭಗವಂತ ನನಗೆ ಸದಾ ಕಾಲ ದುಃಖವನ್ನು ಕೊಡು, ನನಗ ಸದಾ ಕಾಲ ದುಃಖವನ್ನು ಕೊಡು. ಯಾಕೆ ಪರಮಾತ್ಮ ತನ್ನ ದುಃಖ ಅಲ್ಲೋ, ಎಷ್ಟೋ ಜನ ಸುಖ ಕೇಳ್ಯಾರ, ನೀ ಯಾಕೆ ದುಃಖ ಕೇಳತ್ತಿ ಅಂತ ಕೇಳಿದ್ರ. ಎಷ್ಟೋ ಜನ ಸುಖ ಸುಖ ಅಂತ ಸಾಯಕತ್ತಾರ, ನೀನು ದುಃಖ ಕೇಳ್ತೀಯಲ್ಲೋ ತುಕಾರಾಮ ಅಂತ ಕೇಳಿದ್ರ. ತುಕಾರಾಮ್ ಹೇಳಿದಂತ, ಯಪ್ಪ ನನಗೆ ಯಾವ ಸುಖಕ್ಕೂ ನನ್ನ ಮನಸ್ಸಿನ್ಯಾಗ ನನಗೆ ಸುಖ ಅನ್ನುವಂಥದ್ದು ತರಬೇಡ ಅಂದಂತ. ಇದರಲ್ರಿ ಮನಸ್ಸಿನ್ಯಾಗ ನನಗೆ ಸುಖ ಅನ್ನೋದು ನೆನಪು ಮಾಡಿಸ್ಬೇಡ ಅಂದಂತ. ನನಗೆ ಸದಾಕಾಲ ದುಃಖ ಬರಬೇಕು ಅಂತದನ್ನು ಕೊಡಂತ ಕೇಳಿದಂತ. ಯಾರ? ತುಕಾರಾಮ್. ಯಾಕೆ ಕೇಳಿದಾರಿ? ಪರಮಾತ್ಮ ದುಃಖದೊಳಗದಾನು ಸುಖದೊಳಗದಾನಂತ ಕೇಳಿದ್ರ, ಪರಮಾತ್ಮ ದುಃಖದೊಳಗದೇನಂತ ಹೇಳ್ತಾನ್ರಿ. ದುಃಖದೊಳಗದಾನ. ಯಾಕೆ ದುಃಖದೊಳಗದಾನ? ಬರೇ ನಾವ್ ಒಂದು ಮನಿ ಒಳಗಂದ್ 10 ಮಂದಿ ತುಗಿಸ್ಬೇಕಾದ್ರ ಎಷ್ಟು ಪ್ರಯತ್ನ ಮಾಡತ್ವಿ, ಎಷ್ಟು ದುಃಖ ಐತ್ರಿ ಸಂಸಾರ. 14 ಲೋಕ ನಡೆಸಬೇಕು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಒಂದಲ್ಲ ಎರಡಲ್ಲ 14 ಲೋಕ ನಡೆಸಬೇಕು. ಈ 14 ಲೋಕವನ್ನು ನಡೆಸಬೇಕಾದ್ರೆ ಎಷ್ಟು ದುಃಖ ಐತಿ ವಿಚಾರ ಮಾಡ್ರಿ. ಈ ದಿಂಡಿ ನಡೆಸಬೇಕಾದ್ರೆ ಮಾಲಕ್ಯಾನ ಯಾರ್ಯಾರ ಅವ್ನಿಗೆ ದುಃಖ ಐತಿಲ್ಲ. ಹಿಂದಂತ ಕಾಯ್ಬೇಕು, ಮುಂದಂತ ಕಾಯ್ಬೇಕು, ಎಲ್ಲ ಕಾಯ್ಬೇಕ್ರಿ. ಅದಕ್ಕೆ ಏನಂತಾನ ಪರಮಾತ್ಮ ತುಕಾರಾಮ್ಗೆ ಹೇಳ್ತಾನ, ಏನಂತ, ನೀ ದುಃಖ ಕೇಳಿ ಅಂದ್ರ ತುಕಾರಾಮ ಈ ಜನ್ಮದಾಗಲ್ಲ 7 ಜನ್ಮದಾಗು ನಿನಗ ದುಃಖ ಕನಸಿನ್ಯಾಗ ಬರುದಿಲ್ಲ, ಸುಖಾನ ಆಗ್ತತ್ ಹೋಗ್ ನಿನಗಂದ. ಯಾವ ದುಃಖ ಕೇಳ್ತಾನ ಅವಂಗ ಸುಖ ಅದು ಪರ್ಮನೆಂಟ್ ಅಂತ. ಅದು ಪರ್ಮನೆಂಟ್ ಅಂತ್ರಿ ಸುಖ. ಅದಕ್ಕೆ ನಾವೇನ್ ಮಾಡ್ತೇವೆ, ಸುಖ ಕೊಡು ಅಂತ ಕೇಳ್ತೀವಿ. ಈಗ ಬಂಗಾರದ ಅರ್ಬಿ ಅಂಗಡಿ ಒಳಗೆ ಹೋಗಿರ್ತೇವೆ ನಾವು. ಅರ್ಬಿ ಕೊಟ್ರ ಪ್ಯಾಂಟ್ ಪೀಸ್ ಕೊಟ್ರ ಪ್ಯಾಂಟ್ ಪೀಸ್ ಫ್ರೀ ಅಂತ ಹೇಳ್ತಾನ. ಎಲ್ಲಾರು ಅಲ್ಲೇ ಹೋಗ್ತೀವಿ ನಾವು, ಹೌದಿಲ್ಲ? ಹಂಗ ಸುಖ ಫ್ರೀ ಅಂತ ಹೋದಾಗ ದುಃಖ ಅದು ಫ್ರೀನ ಅಂತ. ನೀ ಏನು ಪೀಸ್ ಕೊಟ್ಟ ಮತ್ತೊಂದು ಪೀಸ್ ಫ್ರೀ ಕೊಡ್ತಾನಲ್ಲ, ನೀನು ಸುಖ ಕೇಳಿದಾಗ ದುಃಖ ನಿನಗೆ ಫ್ರೀ ಐತಿ ನೋಡು ಅಂತ. ದುಃಖ ನಿನಗೆ ಫ್ರೀ ಅದ. ಮತ್ತ ನೀ ದುಃಖ ಕೇಳಿದ್ದ ಕರೆ ಇದ್ರ ಸುಖ 7 ಜನ್ಮದಾಗೂ ನಿನಗೆ ಅದು ಫ್ರೀ ನೋಡಂತ. 7 ಜನ್ಮದಾಗೂ ಅದು ಫ್ರೀ ಅಂತ. ಅದಕ್ಕೆ ನೀವೆಲ್ಲ ಏನು ಕೇಳೋದಂದ್ರ, ಪರಮಾತ್ಮ ನೀನು ಹೆಂಗ ಇಡ್ತಿದಿ ನನ್ನ ಹಂಗ ಇರಾಕ ಕಲಿಸು, ನೀ ಇಟ್ಟಂಗ ನಾ ಇರ್ಬೇಕು, ಹಂಗ ಕಲಿಸು. ನನಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಬೇಕಂತ. ನನ್ನ ಕೈಯಿಂದ ಬಾಯಿಂದ ಯಾರಿಗೂ ಅನ್ಯವಾಗಬಾರ್ದು, ನನ್ನಿಂದ ಯಾರ ಕಣ್ಣಾಗ ಕಣ್ಣೀರು ಬರಬಾರ್ದು ಅಂತ ಕೇಳ್ಬೇಕಂತ ಜ್ಞಾನೇಶ್ವರ ಮೌಲ್ಯವ್ರು ಹೇಳಿದ್ರು. ಏನಂತ ನೋಡ್ರಿ, ಜ್ಞಾನೇಶ್ವರ ಮೌಲ್ಯವ್ರು ಹೇಳ್ತಾರ, ನಾವು ಯಾರ್ದರ ಕಣ್ಣೀರು ವರ್ಷವ್ರಾಗಬೇಕು, ಆದ್ರ ನಮ್ಮಿಂದ ಯಾರ ಕಣ್ಣಾಗ ಕಣ್ಣೀರು ಬರಬಾರ್ದಂತಾರ ಜ್ಞಾನೇಶ್ವರ ಮೌಲ್ಯವ್ರು. ನೀ ಯಾರ್ದರ ಕಣ್ಣೀರು ವರ್ಷವ ನೀನಾಗಿದ್ರೆ ನಿನ್ನ ಕಣ್ಣೀರು ವರ್ಷವ ನಾನ್ ಹಾಕ್ತೇನೆ ಅಂತಾನ ಪರಮಾತ್ಮ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಮತ್ತ ಅಕಸ್ಮಾತಾಗಿ ಇನ್ನೊಬ್ಬರ ಕಣ್ಣಾಗ ಕಣ್ಣೀರ ನೀನ್ ಹರಿಸಿದ್ರ ನಿನ್ನ ಕಣ್ಣಾಗ ರಕ್ತ ಹರಿವಂತೆ ಮಾಡ್ತೀನಂತಾನ. ಅದೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ. ಅದಕ್ಕೆ ಮನುಷ್ಯನಲ್ಲಿ ಏನ್ ಬೇಕಂದ್ರ, ದಾನದೊಳಗ ಯಾವ ದಾನ ಶ್ರೇಷ್ಠ ಅಂತಾರ? ಅನ್ನದಾನ, ಕನ್ಯೆದಾನ, ಏನೇನೋ ದಾನಗಳು ಹೇಳ್ತಾರ, ಹೌದಿಲ್ಲ? ಅದಕ್ಕೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾನ, ದಾನದೊಳಗ ಶ್ರೇಷ್ಠ ದಾನ ಯಾವದಂತ ಕೇಳಿದ್ರೆ ಸಮಾಧಾನ ಅಂತ ಹೇಳ್ತಾರ. ಸಮಾಧಾನ ಬಂದಿದ್ದ ಕರೆ ಇದ್ರ ದಾನ ಧರ್ಮ ಮಾಡಾಕಸ್ತೈತಿ ಅಂತ. ದಾನವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಯಾವ ದಾನ ಮಾಡಾಕತ್ತಾನಲ್ಲ ಅದು ಧರ್ಮದ ಮೂಲ ಅಂತ್ರಿ. ಧರ್ಮದ ಮೂಲ ಆಗ್ತದ. ಈ ಧರ್ಮದ ಮೂಲ ಆಗಿತ್ತಂತಂದ್ರ ಅವ ದಾನ ಮಾಡ್ಲಿಕ್ ಜ್ಞಾನ ಮಾಡ್ಲಿಕ್ರು ಆ ದಾನವನ್ನೋದು ಏನ್ ಮಾಡ್ತೈತಿ ಅಂದ್ರ ಸ್ವರ್ಗಕ್ಕೆ ಹೋಗಿ ಹಚ್ತೈತಿ ಅಂತ ಹೇಳಿದ್ರು. ಸ್ವರ್ಗಕ್ಕೆ ಹೋಗಿ ಹಚ್ತೈತಿ. ದಾನವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಅದಕ್ಕೆ ಮನುಷ್ಯನಲ್ಲಿ ಯಾವ್ದಂದ್ರ ದಾನ ಧರ್ಮ ಬೇಕು ಅಂತ ಹೇಳ್ತಾರ. ಅದಕ್ಕೆ ಇಲ್ಲಿ ಜ್ಞಾನೇಶ್ವರ ಮೌಲ್ಯ ಅವ್ರು ಏನ್ ಮಾಡಿದ್ರ ಅಂದ್ರ,
ಎಷ್ಟೋ ದಿನ ಸಮಾಧಿ ಒಳಗ ಕುಂತು ಈ ಜಗತ್ತ ಕಲ್ಯಾಣ ಮಾಡೋಗೋಸ್ಕರ ತಮ್ಮ ಶರೀರವನ್ನ ಸಮಾಧಿ ಒಳಗ ಕುಂದ್ರಿಸಿದ್ರು. ನೀವು ಬರೇ ನಮ್ಮ ಮನಿ ಕಲ್ಯಾಣ ಮಾಡ್ಕೊಳಕ್ ಆಗವಲ್ದು, ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳಕ್ ಆಗವಲ್ದು. ಜ್ಞಾನೇಶ್ವರ ಮೌಳಿ ಅವರು ಜಗತ್ತ ಕಲ್ಯಾಣ ಮಾಡ್ತೇನೆ ಅಂತ ಪ್ರಸಿದ್ಧ ಮಾಡಿದ್ರು. ಜಗತ್ತ ಕಲ್ಯಾಣ ಮಾಡಿದ್ರು. ಅದಕ್ಕೆ ಮನುಷ್ಯನಾದ್ಮೇಲೆ ಏನ್ ಮಾಡುದ್ರಿ ಅಂತ ಕೇಳಿದ್ರ, ನಮ್ಮ ಕೆಟ್ಟ ವಿಕಾರಗಳು ಹೋಗ್ಬೇಕು, ನಮ್ಮಲ್ಲಿ ಇರುವಂತ ದುರ್ಬುದ್ಧಿ ಹೊರಗೆ ಹೋಗ್ಬೇಕು ಅಂದಾಗ ಒಳ್ಳೇದು ನಮ್ಮೊಳಗ್ ಹೋಗ್ತದ. ಮತ್ ನಮ್ಮೊಳಗಿನ ದುರ್ಬುದ್ಧಿ ಹೊರಗೆ ಹೋಗಿಲ್ಲ ಅಂದಾಗ ಒಳ್ಳೇದ್ ಹೆಂಗ್ ಬರ್ತೈತ್ರಿ? ಮನಿ ಒಳಗ ಚಲೋ ಇರ್ಬೇಕಂದ್ರ ಮನಿ ಹಸ ಆಗ್ಬೇಕ್ರಿ, ಅಂದಾಗ ಏನು ಜೋಡ್ನಿ ಇಡಾಕ್ ಬರ್ತೈತಿ. ಒಳ್ಳೆ ಜೋಡ್ನಿ ಕಸದೊಳಗೆ ಒಗ್ಯಾಕ್ ಬರ್ತೈತಿ ಏನ? ಬರೋದಿಲ್ಲ. ಇಂಥ ಜ್ಞಾನೇಶ್ವರ ಮೌಳಿ ಅವರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ, ಇವ್ರು ಎಷ್ಟು ಕಷ್ಟವನ್ನ ಕೊಟ್ರು ಈ ಭೂಮಿ ಮ್ಯಾಲ ಅಂತ ಕೇಳಿದ್ರ, ತಿಳಿಲಾರ್ದಂತ ಕಷ್ಟವನ್ನ ಕೊಟ್ರು. ಜ್ಞಾನೇಶ್ವರ ಮೌಳಿಯವರು ಅಂಜಲಿಲ್ಲ. ಯಾಕೆ ಅಂಜಲಿಲ್ಲ? ಜ್ಞಾನೇಶ್ವರ ಮೌಳಿಯವರು ಅಂದ್ರ ವಿಷ್ಣುನ ಅವತಾರ. ವಿಷ್ಣು ಕ್ಷೀರಸಾಗರ ಸಮುದ್ರದ ಮ್ಯಾಲ ಮಕ್ಕೊಂಡಾಗ ಶಂಕರ ಪರಮಾತ್ಮ ಬ್ರಹ್ಮದೇವ್ ಹೋದ್ರಂತ. ನೋಡಪ್ಪ, ಜಗತ್ತಿನೊಳಗ ಏನೇನೋ ನಡೆಯಾಕತ್ತೈತಿ, ಕಲಿಯೋಗ ಪ್ರಾರಂಭ ಆಗೈತಿ, ಮತ್ತ ನಾವು ಅವತಾರ ತಗೊಂಡ್ ನಡ್ರಿ ಅಂತ ಹೇಳಿದ್ರು. ಬ್ರಹ್ಮ ವಿಷ್ಣು ಮಹೇಶ್ವರರು ಅವತಾರ ಧಾರಣೆ ಮಾಡಿದ್ರು. ಅದು ಎಲ್ಲಿ ಧಾರಣೆ ಮಾಡಿದ್ರು ಅವತಾರ? ಮೀರಾಬಾಯಿ ಗೋವಿಂದ ಪಂತ. ಮೀರಾಬಾಯಿ ಗೋವಿಂದ ಪಂತ ಅಪ್ಪೇಗಾಂವ್ ಊರದು. ಅಪ್ಪೇಗಾಂವ್ ಊರು ಕಟ್ ಮಾಡಿ ಚಲೋ ಮಾಡ್ಬೋದು. ಅಪ್ಪೇಗಾಂವಿನೊಳಗ